ಈ ಸ್ಟಾರ್ಟಿಂಗ್ ಬರೀ ನಾನು ಈ ಒಂದು ರಿಂಗ್ ಮಾತ್ರ, ಇದಿಷ್ಟು ರಿಂಗ್ ಇದೆಲ್ಲ, ಇದೊಂದು ಖಾಲಿ ರಿಂಗ್ ಹಂಗೇನೆ ತಂದಿದ್ದು ಹಾಕ್ಲಿಕ್ಕೆ ಅಂತೇಳಿ ತಂದಿದ್ದೆ. ತಾನೇ ಇದು ಹಾಕೊಂಡಾದ್ಮೇಲೆ ಸ್ವಲ್ಪ ಬೋರ್ ಹಿಡಿತು, ಅದಕ್ಕೆ ಹಂಗೆ ಇಟ್ಟಿದ್ನಾ. ನೋಡಿ ಚೆನ್ನಾಗಿದೆಯಾ ಜುಮ್ಕ, ಹಾಗೆ ಇಟ್ಟಿದ್ದೆ. ಸೊ ನನ್ನ ಮಗಳು ಏನು ಮಾಡಿದ್ಲು ಅಂದರೆ, ಸ್ಯಾರೀಸಿಗೆಲ್ಲ ಕುಚ್ಚು ಹಾಕ್ತಾರೆ ನೋಡಿ, ಅದು ಕುಚ್ಚು ಹಾಕೋದನ್ನ ತುಂಬ ಅದೊಂದು ವೀಡಿಯೋನ ನಾನು ಮಾಡಿದ್ದೀನಿ. ಸೊ ಆ ಥರ ಕುಚ್ಚು ಹಾಕ್ಲಿಕ್ಕೆ ಅಂತೇಳಿ ಈ ಥರ ತಂದು ಇಟ್ಟಿದ್ದು ಥ್ರೆಡ್, ಇದು ಥ್ರೆಡ್ಡಲ್ಲಿ ಇದನ್ನ ಸೇರಿಸಿ ಈ ಥರ ಮಾಡಿದ್ದು. ಚೆನ್ನಾಗಿದೆಯಾ ನೋಡಿ, ಇದರಲ್ಲಿ ಒಂದು ರೀಲ್ಸ್ ಮಾಡಿದ್ದೀನಿ. ಎಲ್ಲ ಹಾಕ್ಕೊಳ್ಳೋಕ್ಕಿಂತ ತೊಗೊಂಡು ಬಂದಿರ್ತೀನಿ, ಬಟ್ ಏನೂ ಹಾಕೋದೇ ಇಲ್ಲ ನಾನು. ಸೊ ಹಾಗಾಗಿ ಹಂಗೆ ತೆಗೆದಿಟ್ಟಿರ್ತೀನಿ. ನೆಕ್ಸ್ಟ್ ನನ್ನ ಮಗಳಿಗೆಲ್ಲ ಆಗುತ್ತೆಲ್ಲ, ಸ್ಯಾರಿ ವೇರ್ ಮಾಡೋದು ಅದೆಲ್ಲ ಇರುತ್ತಲ್ಲ, ರೀಲ್ಸ್ಗೆಲ್ಲ ಆಗುತ್ತಲ್ಲ ಅಂತ ಹಂಗೆ ತಂದು ಇಟ್ಟಿರ್ತೀನಿ. ಎಲ್ಲಿಯಾದರೂ ಹೋದ್ರೆಲ್ಲ ಈ ಥರ ಜ್ಯುವೆಲ್ಲರ್ಸ್ ಎಲ್ಲ ತಂದು ಇಟ್ಟಿರ್ತೀನಿ. ಇದು ಎರಡಕ್ಕೆ ಈ ಥರ ಮಾಡಿದ್ದು. ಇನ್ನು ಇದು ಈ ಥರದ್ದು ಇನ್ನೊಂದು ಇದೆ. ಸೊ ಅದಕ್ಕೆ ಇನ್ನೊಂದು ಕಲರ್ ಹಾಕಿ ಮಾಡುವ ಅಂತ ಹೇಳಿ ಹಂಗೆ ಇಟ್ಟಿದ್ದಾಳೆ. ದೆನ್ ಅದು ಮಾಡುವಾಗ ನಾನು ಅದ್ರದ್ದು ವೀಡಿಯೋ ಹಿಡಿತೀನಿ, ಓಕೆನಾ. ದೆನ್ ಹೆಂಗೆ ಮಾಡಿದ್ದು ಅಂತ ಹೇಳಿ ಅದ್ರದ್ದು ಡೆಮೋನ ನಾನು ತೋರಿಸ್ತೀನಿ ನೆಕ್ಸ್ಟ್ ಒಂದು ಇದರಲ್ಲಿ ಮಾಡಿದಾಗ. ದೆನ್ ಇದು ಸದ್ಯಕ್ಕೆ ಇದು ಚೆನ್ನಾಗಿದೆಯಾ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ನನಗೆ, ಓಕೆ. ಈಗ ವೀಡಿಯೋದೊಳಗಡೆ ಹೋಗೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅದೇನು ಇವತ್ತು ಏನು ವಿಡಿಯೋ ಅಂತ ಹೇಳಿದ್ರೆ, ಸ್ಲಿಮ್ ಆಗಲಿಕ್ಕೆ ಅಂತ ಹೇಳಿ ತುಂಬ ಮೆಡಿಷನ್ಸ್ ಮತ್ತು ಬೇರೆ ಬೇರೆ ಅಂದರೆ ಯೋಗ ಮಾಡೋದು, ಡೈಲಿ ಎದ್ದು ನಾವು ಬೆಳಿಗ್ಗೆ ಮಾರ್ನಿಂಗ್ ಹೋಗಿ ವಾಕಬಲ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ಅಂದರೆ ಆದಷ್ಟು ನಾವು ಸ್ವಲ್ಪ ಸ್ಲಿಮ್ ಆಗಿ ಕಾಣಲಿಕ್ಕೆ ಅಂತೇಳಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಅದೇ ಮೆಥಡಲ್ಲಿ ನಾನು ಒಂದು 2-3 ವೆಯ್ಟ್ ಲಾಸಿಗಿರುವಂಥದ್ದು ಒಂದೆರಡು ಟಿಪ್ಸನ್ನ ನಾನು ಹೇಳಿದ್ದೀನಿ, ನನ್ನ ಚಾನಲಲ್ಲಿ ಇದೆ. ಸೊ ಅದೇ ಥರನೇ ಇದು ಒಂದು ಲೈಕ್ ಏನು ವೈಟ್ ಪಂಪ್ಕಿನ್ ಇದೆ ಅಲ್ವಾ. ಸೊ ವೈಟ್ ಪಂಪ್ಕಿನ್ನ ತೆಗೆದು ನಮಗೆ ಎಷ್ಟು ಬೇಕೋ ಅಷ್ಟು ಪಂಪ್ಕಿನ್ನ ತಗೊಂಡು ಅದರಲ್ಲಿ ಅದನ್ನ ಸ್ವಲ್ಪ ಸಣ್ಣದಾಗಿ ಪೀಸ್ನ ಕಟ್ ಮಾಡ್ಕೊಳ್ಳೋದು. ದೆನ್ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋದು. ದೆನ್ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಅದ್ರದ್ದು ಜ್ಯೂಸನ್ನ ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ಏನು ಪೆಪ್ಪರ್ ಇದೆಯಲ್ಲ, ಪೆಪ್ಪರ್ನ ನಾವು ಅದಕ್ಕೆ ಹಾಕ್ಕೊಳ್ಬೇಕು, ಆ್ಯಡ್ ಮಾಡ್ಕೊಳ್ಬೇಕು. ದೆನ್ ನಿಮಗೆ ಪೆಪ್ಪರ್ ಪೌಡರ್ ಇದೆ ಅಂತ ಹೇಳಿದ್ರೆ, ಇದು ವೈಟ್ ಪಂಪ್ಕಿನ್ನ ಏನಿದೆ ಅದನ್ನ ನೀವು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ಪೆಪ್ಪರ್ನ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಯೂಸ್ ಮಾಡಿ ಅದನ್ನ ಈ ಜ್ಯೂಸಿಗೆ ಹಾಕ್ಕೊಳ್ಳೋದು. ಈ ಜ್ಯೂಸಿಗೆ ಹಾಕ್ಕೊಂಡು ನೀವು ಅದನ್ನ ಡೈಲಿ, ಅಂದರೆ ಟೈಮ್ ಇಲ್ಲ ಅಂದರೆ ವೀಕ್ಲಿ 2 ಟೈಮ್ಸ್ ತಗೊಳ್ಳಿ. ವೆಯ್ಟ್ ಲಾಸಿಗೆ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು, ನಮ್ಮ ಹೆಲ್ತಿಗೆ ಒಳ್ಳೆಯದು. ಬೊಜ್ಜು ಕರಗಿಸಬೇಕು ಅಂತ ಹೇಳಿದ್ರೆ ಇದೊಂದು ಒಳ್ಳೆ ಮೆಥಡ್ ಅಂತ ಹೇಳ್ತೀನಿ. ಜ್ಯೂಸ್ಗಳೆಲ್ಲ ತಗೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ವೆಯ್ಟ್ ಲಾಸ್ ಕಡಿಮೆ ಮಾಡ್ತಾ ಹೋಗ್ಬೋದು. ಒಂದೇ ಸಲ ನಮಗೆ ವೆಯ್ಟ್ ಲಾಸ್ ಕಡಿಮೆ ಆಗೋಲ್ಲ, ಒಂದು 2-3 ತಿಂಗಳು ನಾವು ಇದೇ ಥರನ ಮೆಥಡ್, ಈ ನಾನು ಹೇಳಿದ ಮೆಥಡನ್ನ ನೀವು ಇದೇ ಥರ ಫಾಲೋ ಮಾಡ್ಕೊಂಡು ಬಂದರೆ, ಸೊ ಕಾಲಕ್ರಮೇಣ ನಿಮಗೆ ಒಂದು 2 ತಿಂಗಳು 3 ತಿಂಗಳೊಳಗಡೆ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಅಂತ ಊಟನೂ ಬಿಡಬೇಡಿ. ಸೊ ನಾನು ತುಂಬ ಕೇಳಿದ್ದೀನಿ. ಸೊ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಆದಷ್ಟು ಜನ ಏನು ಮಾಡಿದ್ರೆ ಊಟ ಬಿಡೋದ್ರಿಂದ ನಿಮಗೆ ಗ್ಯಾಸ್ ಟ್ರಬಲ್ ಆಗುತ್ತೆ ಹೊರತು, ಮತ್ತು ನಮ್ಮ ದೇಹದಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ, ಓಕೆನಾ. ಸೊ ಆ ಥರ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಸೊ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.